या आठाना वो सातवें आसमान पर हो या सात समंदर पार हो. ಫಿಲ್ಮಿ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪುಷ್ಪ 2 ವರ್ಲ್ಡ್ ವೈಡ್ನ ಒಂದು ಸೆಕೆಂಡ್ ಡೇ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ವರ್ಲ್ಡ್ ಫೈರ್ನ ಜೊತೆಗೆ ಪುಷ್ಪ ಒಂದು ವರ್ಲ್ಡ್ ವೈಡ್ನ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅಂತ ಹೇಳಿದ್ರೆ, ಮೊದಲನೇ ದಿವಸವೇ ಒಂದು ದೊಡ್ಡ ಮಟ್ಟಿನ ಒಂದು 304 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ 304 crore ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಕೆಲವು ಮೂವಿಯ ಒಂದು ಪ್ರಕಾರ, ಕೆಲವರ ಪ್ರಕಾರ 294 ಅನ್ನೋ ಒಂದು ಕಲೆಕ್ಷನ್ ಬಂದಿದೆ. ಆದರೆ ಅಫಿಷಿಯಲ್ ಆಗಿ ಖಂಡಿತವಾಗಿಯೂ 304 ಕಲೆಕ್ಷನ್ ಅಂತೂ ಅದ್ಭುತವಾಗಿ ಈ ಮೂವಿಯ ಒಂದು ಕಲೆಕ್ಷನ್ ಬಂದಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸೆಕೆಂಡ್ ಡೇ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅದೇ ರೀತಿಯಲ್ಲಿ ಕೂಡ ಹೊರಹೊಮ್ಮಿದೆ ಅಂತ ಹೇಳಿದರೆ ನಿಜವಾಗ್ಲೂ. ಯಾಕೆಂದರೆ 449 ಕಲೆಕ್ಷನ್ ಅಂತ ಹೇಳಿದ್ರೆ 449 ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಈ ಮೂವಿಯ ಒಂದು ಬಂದಿದೆ ಅಂತ ಹೇಳಿದ್ರೆ ಪುಷ್ಪ ಟೀಮ್ ಮತ್ತು ಸುಕುಮಾರ್ ರವರ ನಿರ್ದೇಶನದವರಿಗೆ ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನ ಸಕ್ಸಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಯಾವ ರೀತಿಯಲ್ಲಿ ಒಂದು ಈ ಮೂವಿಯ ಒಂದು ಕಲೆಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ವಿಡಿಯೋ ಶೇರ್ ಮಾಡೋಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮಸ್ತೆ ಎಲ್ರಿಗೂ. ಅದೇ ರೀತಿಯಲ್ಲಿ ಪುಷ್ಪ 2 ವರ್ಲ್ಡ್ ವೈಡ್ನ ವರ್ಲ್ಡ್ ಫೈರ್ ಯಾವ ರೀತಿಯಲ್ಲಿ ಇವಾಗ ಒಂದು ಕ್ರೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಒಂದು ಗೊತ್ತಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟಿನ ಒಂದು ಸಕ್ಸಸ್ ಪಾರ್ಟಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 100% ಬ್ಲಾಕ್ ಮಾಸ್ಟರ್, ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಈ ಮೂವಿ ಆದಷ್ಟು ಬೇಗ ಒಂದು ವೀಕ್ ಆಗಿರ್ಬೋದು, ಅದೇ ರೀತಿಗೆ 10 days ಒಳಗಡೆ ಆಗಿರ್ಬೋದು. 100,000 crore ಅಂತೂ 100% ಈ ಮೂವಿ ಆಗೇ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಬೇಕು. ಯಾಕಂತಂದರೆ ಆ ಲೆವೆಲ್ಗೆ ಈಗ ಒಂದು ಕಲೆಕ್ಷನ್ನ ಒಂದು ರೇಂಜ್ ಈಗಲೂ ಕೂಡ ಒಂದು ರನ್ನಿಂಗ್ ಮೂಮೆಂಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಲೆವೆಲ್ಗೆ ಈ ಮೂವಿಯ ಒಂದು ಕಲೆಕ್ಷನ್ನ ಒಂದು 449 ಕೋಟಿ 2 ದಿವಸಕ್ಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ 3-2 ದಿವಸಕ್ಕೆ ಒಂದು 500 ಕೋಟಿ ಚಿಲ್ಲರೆ ಆಗುವಂಥ ಒಂದು ಮೂವಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಸೆಕೆಂಡ್ ಡೇನೇ ಒಂದು ಎಲ್ಲ ಒಂದು ಕಲೆಕ್ಷನ್ನ ಒಂದು ಆಲ್ ಟೈಮ್ ರೆಕಾರ್ಡ್ ಕೂಡ ಹೊಡೆದಿದೆ ಅಂತಲೇ ಹೇಳ್ಬೋದು. ಯಾಕೆ ಅದೇ ರೀತಿಯಲ್ಲಿ KGF 2ನ ಒಂದು ಸೆಕೆಂಡ್ ಡೇನ ಒಂದು ವರ್ಲ್ಡ್ ವೈಡ್ ಕಲೆಕ್ಷನ್ ಕೂಡ ಒಂದು ಸೆಕೆಂಡ್ ಡೇನ ಕೂಡ ಆಲ್ ಟೈಮ್ ಕೂಡ ಒಂದು ಬ್ಲಾಕ್ ಮಾಸ್ಟರ್ ಕೂಡ ಎಲ್ಲ ರೆಕಾರ್ಡ್ ಕೂಡ ಒಂದು ಬ್ರೇಕ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪುಷ್ಪ ಫಸ್ಟ್ ಪಾರ್ಟ್ಗಿಂತಲೂ ಸೆಕೆಂಡ್ ಪಾರ್ಟ್ ದೊಡ್ಡ ಮಟ್ಟಿನ ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ನಮ್ಮ ಭಾರತೀಯ ಚಿತ್ರರಂಗದ ಎಲ್ಲ ಒಂದು ಜನ ಒಂದು ತಿರುಗಿ ನೋಡುವಂಥ ಒಂದು ಮೂವಿ ಒಂದು ಪುಷ್ಪ 2 ಕೂಡ ಯಾವ ರೀತಿಯಲ್ಲಿ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಮೂವಿ ಎಕ್ಸ್ಪೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಉತ್ತಮವಾಗಿ ಮೂಡಿ ಬಂದಿರುವಂಥ ಒಂದು ಮೂವಿಯಲ್ಲಿ ಪುಷ್ಪ 2 ಒಂದು ದೊಡ್ಡ ಮಟ್ಟಿನಲ್ಲಿ ರೆಸ್ಪಾನ್ಸ್ ಸಿಗ್ತಾ ಅಂತಲೇ ಹೇಳ್ಬೋದು. ಸುಕುಮಾರ್ ಅವರ ಒಂದು ಈ ನಿರ್ದೇಶನದ ಪುಷ್ಪ ಪಾರ್ಟ್ 3ಯ ಒಂದು ಯಾವುದೇ ಒಂದು ಅಫಿಷಿಯಲ್ ಆಗಿ ಯಾವುದೇ ಒಂದು ಕನ್ಫರ್ಮ್ ಆಗಿ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಆದರೂ ಕೂಡ ಪುಷ್ಪ 3 ಅಂತೂ ಖಂಡಿತವಾಗಿ ಆದಷ್ಟು ಬೇಗ ಒಂದು ಇನ್ಫಾರ್ಮ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಥರ್ಡ್ ಡೇ ಕೂಡ ಒಂದು ಎಷ್ಟು ಮಟ್ಟಿಗೆ ಕಲೆಕ್ಷನ್ ಬಂದಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಮಾತಾಡೋಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ 449 ಕೋಟಿ ಕಲೆಕ್ಷನ್ನ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ಈ ಮೂವಿಯ ಒಂದು ಕಲೆಕ್ಷನ್ ಬಂದು ಫೈನಲ್ ಆಗಿ ಒಂದು ನಿಲ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗುತ್ತೆ. ಅದೇ ರೀತಿಯಾಗಿ ಹಿಂದಿಯಲ್ಲೇ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಆಲ್ ಟೈಮ್ ರೆಕಾರ್ಡ್ಸ್ ಎಲ್ಲ ಒಂದು ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡುವತ್ತ ಈ ಮೂವಿ ಕೂಡ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಯಾವುದೇ ಒಂದು ಜವಾನ್ ಮೂವಿ ಇರ್ಬೋದು, ದಂಗಲ್ ಮೂವಿ ಇರ್ಬೋದು, ಎಲ್ಲ ಮೂವಿಗಳ ದಾಖಲೆಯನ್ನು ಕೂಡ ಒಂದು ಚೇಸ್ ಮಾಡಿ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಆ ಲೆವೆಲ್ಗೆ ಈ ರೇಂಜ್ ಮೂವಿ ಹಿಂದಿಯಲ್ಲಿ ಇಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಈ ವಿಚಾರಕ್ಕೆ ಬಾಲಿವುಡ್ ಮಂದಿಯೇ ದೊಡ್ಡ ಮಟ್ಟಿನಲ್ಲಿ ಒಂದು ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಈ ವಿಚಾರಕ್ಕೆ ಅಲ್ಲು ಅರ್ಜುನ್ ರವರ ಫ್ಯಾನ್ಸ್ನವರು ದೊಡ್ಡ ಮಟ್ಟಿನಲ್ಲಿ ಒಂದು ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೇಂಜ್ಗೆ ಒಂದು ಎಕ್ಸ್ಪೆಕ್ಟರ್ ಮಟ್ಟಿಗೆ ಒಂದು ರೇಂಜ್ಗೆ ಈ ಮೂವಿ 100% ಇತ್ತು ಅಂತಲೇ ಹೇಳ್ಬೋದು. ಆದರೂ ಕೂಡ ಫಸ್ಟ್ ಟ್ರೈಲರ್ನ ಮೂಲಕ ಒಂದು ತೋರಿಸ್ತಿರುವಂಥ ಒಂದು ಟ್ರೈಲರ್ನಲ್ಲಿಯೂ ಈ ಒಂದು ಸೀನ್ನಲ್ಲಿಯೂ ಖಂಡಿತವಾಗಿಯೂ ಆ ಒಂದು ಸೀನ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಅದೇ ವಿಚಾರಕ್ಕೆ ನಾನು ಮಾಡ್ತಾ ಇರಲಿಕ್ಕೆ ಹೋಗ್ತಿದ್ದೀನಿ. ಅದೇ ರೀತಿಯಲ್ಲಿ ಆ ಒಂದು ಸೀನ್ ಇದರಲ್ಲಿ ಖಂಡಿತವಾಗಿ ಇರಲಿಲ್ಲ. ಖಂಡಿತವಾಗಿ ಈ ಸೀನು ಪುಷ್ಪ ಪಾರ್ಟ್ 3ನಲ್ಲಿ ಬರ್ಬೋದಾ ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತ ಹೇಳ್ಬೋದು.
ಆದರೂ ಕೂಡ ಪುಷ್ಪ ಒಂದು 3ಯ ಒಂದು ಖಂಡಿತವಾಗಿ ಯಾವುದೇ ಒಂದು ಗ್ಲಿಮ್ಸ್ ಕೂಡ ಒಂದು ಸೂಚನೆ ಕೂಡ ಕೊಡದೆ ಪುಷ್ಪ 2ನ ಒಂದು ದೊಡ್ಡ ಮಟ್ಟಿನ ವರ್ಲ್ಡ್ ವೈಡ್ ಕಲೆಕ್ಷನ್ನ ಜೊತೆಗೆ 449 ಕೋಟಿ ಕಲೆಕ್ಷನ್ನ ಈ ಮೂವಿಯ ದೊಡ್ಡ ಮಟ್ಟಿನಲ್ಲಿ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಯಾರ್ಯಾರು ಮೂವಿ ನೋಡಿದರೆ ಖಂಡಿತವಾಗಿ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ಒಂದು ತಿಳಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಪುಷ್ಪ 2 ಜೋಕೇಗಾನ ಸಾಲ ಅನ್ನೋ ಒಂದು ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಈಗ ಒಂದು ರೆಕಾರ್ಡ್ ಕೂಡ ಒಂದು ಡೈಲಾಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಫೇಮಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.